ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ, ನಿನ್ನೆ ಒಂದು ಭಾರದ ಚೀಲದ ಒಂದು ಟಾಸ್ಕ್ ಏನಿತ್ತು ತುಂಬ ಅಲ್ಟಿಯಾಗಿತ್ತು. ನನಗನ್ಸಿತ್ತು ಈ ಮುಕ್ಕಳಪ್ಪ ರಜತ್ ತುಂಬ ಓವರ್ ಆಗಿ ಹನುಮಂತನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತು ಗುರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಈ ಒಂದು ಭಾರದ ಟಾಸ್ಕಲ್ಲಿ ತ್ರಿವಿಕ್ರಮು, ಮೋಕ್ಷಿತಾ, ಹನುಮಂತು ಮತ್ತು ಭವ್ಯ ಕೂಡ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಒಮ್ಮತದಿಂದ ಇವರಿಗೆ ಚೀಲನ ಹಾಕೋ ಒಂದು ಚಾನ್ಸಸ್ಸು ಮಂಜು ಟೀಮ್ಗೆ ಇರುತ್ತೆ. ಅದರಲ್ಲಿ ಒಮ್ಮತ ಸಿಕ್ಕಿದ ತಕ್ಷಣ ಭವ್ಯ ಹೆಸರನ್ನ ಟಾರ್ಗೆಟ್ ಮಾಡಿ ಆಚೆ ಹೊರಗೆ ಹಾಕ್ತಾರೆ. ಅದಾದ ನಂತರ ಭವ್ಯ ಗೌಡ ಆಚೆ ಬಂದಮೇಲೆ ತಗೊಳಪ್ಪ ಒಮ್ಮತನೇ ಚಿತ್ರಾನ್ನ ಆಗ್ಬಿಡುತ್ತೆ. ಅವರು ಮೋಕ್ಷಿತನ ಟಾರ್ಗೆಟ್ ಮಾಡಿದ್ರೆ ಇವಳು ಹನುಮಂತು ಅಂತಾಳೆ. ಇನ್ನು ರಜತ್ಗೆ ಫೈನಲ್ ಆಗಿ ಡಿಸಿಷನ್ ಹೋಗುತ್ತೆ ಬಿಗ್ ಬಾಸ್ ಅವ್ರ ಕಡೆಯಿಂದ. ಅವ್ನು ಗೊತ್ತಲ್ಲ, ಮಹಾತು ಮುಂಚೆ ಮುಕ್ಳಿಯಪ್ಪ ಕ್ಯಾಪ್ಟನ್ನು ಹನುಮಂತನೇ ಟಾರ್ಗೆಟ್ ಮಾಡಿ ಹನುಮಂತಿಗೆ ವೇಟ್ ಇಸ್ ಬ್ಯಾಗ್ ಏನಿದೆ ಹಾಕಿ ಹನುಮಂತು ಇನ್ನೊಂದು ಏನಪ್ಪ ಅಂದರೆ, ಅವನು ಯಾವುದೇ ಟಾಸ್ಕ್ ಆಡಿದ್ರು ಅಲ್ಟಿಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಆ ಒಂದು ಬಾರ್ ಎತ್ತುವ ಏನು ಚೀಲದ ಟಾಸ್ಕಲ್ಲೂ ಅಲ್ಲೂ ಕೂಡ ಕೌಂಟ್ರ್ ಕೊಟ್ಕೊಂತ ಕಾಮಿಡಿ ಮಾಡ್ತಾ ಬಾಂಬಾಡಾಗಿ ಮಾಡಿದ್ರು. ಹನುಮಂತು ಸೂಪರ್ ಗುರು. ಒಟ್ಟಿನಲ್ಲಿ ರಜತ್ಗೆ ಏನು ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಅವನು ನೋಡಿದ್ರೆ ಸಾಕು ಯಾವುದೇ ವಿಚಾರದಲ್ಲಾಗಲಿ ಹನುಮಂತು ಒಂಥರ ದೇವರ ಜಪ ಅಂತಾರಲ್ಲ, ಆ ರೇಂಜಲ್ಲಿ ಹನುಮಂತು ಇವನು ಕಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ. ಆ ರೇಂಜಲ್ಲಿ ಇವನು ಅಷ್ಟೊಂದಾಗಿ ಟಾರ್ಗೆಟ್ ಮಾಡ್ತಿದ್ದಾನೆ ರಜತ್ ಅಂತಲೇ ಹೇಳ್ಬೋದು. ಹನುಮಂತು ಭಯ್ಯ ಈ ರೇಂಜಲ್ಲಿ ಇದೆಯಾ ಅಂತಲೂ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಟಾಸ್ಕಿಂದ ಹೊರಗಡೆ ಬೀಳ್ತಾನೆ ಹನುಮಂತು. ಅದಾದ ನಂತರ ಫೈನಲ್ ಆಗಿ ಟಿಕೆಟ್ ಫಿನಾಲೆ ಒಂದು ಆಟ ಏನಿದೆ ಅದಕ್ಕೆ ತ್ರಿವಿಕ್ರಮು ಸೆಲೆಕ್ಟ್ ಆಗ್ತಾನೆ. ಅದೇನೋ ಅಂತಾರಲ್ಲ, ಈ ಸೈಡ್ ನೋಡಿದ್ರೆ ನಾಮಿನೇಷನ್ ಆಗಿದೆ, ಈ ಸೈಡ್ ಟಿಕೆಟ್ ಫಿನಾಲೆಗೆ ಫೈನಲಿಸ್ಟ್ ಆಗಿದ್ದಾನೆ. ಏನೋ ಒಂದು ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಅವರು ಏನೇನು ಮಾಡ್ತಾರೆ ಅಂತ. ಅದಾದ ನಂತರ ರಜತ್ಗೂ ಸಿಗುತ್ತೆ. ಎಲ್ಲೋಯ್ತೀಯ ಗುರು, ಸಿಗ್ತೀಯಾ ರಜತಣ್ಣ, ಸಿಗ್ತೀಯಾ? ಹನುಮಂತು ಕೂಡ ಬರ್ತಾನೆ, ನಿಮ್ಮ ಜೊತೆನೆ ಆಟ ಆಡ್ತಾನೆ. ಟಿಕೆಟ್ ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ರಜತ್ ಆಟ ಏನಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಲ್ಲ ಗುರು. ಅವ್ನಿಗೆ ಏನಂತ ಉಸ್ತುವಾರಿ ಕೊಟ್ಟವರು ಕೋತ್ಬಡ್ಡಿ ಆಯ್ದ. ಬರೀ ತ್ರಿವಿಕ್ರಮು ಭವ್ಯ ಗೌಡಗೆ ಬಕೆಟ್ ಹಿಡಿಯೋ ಥರ ಆಗ್ತಿದೆ. ಅದಕ್ಕೆ ಫೈನಲ್ ಆಗಿ ಏನೊಂದು ಆಟ ನಡೀತಿತ್ತು, ಫೈನಲ್ ಒಂದು ಆಟ, ಲಾಸ್ಟ್ ಆಟ ಏನಿತ್ತು ಅದಕ್ಕೆ ಇಬ್ಬರು ಉಸ್ತುವಾರಿನ ಹಾಕ್ಬಿಟ್ರು. ಇವನು ಉಸ್ತುವಾರಿ ನೋಡಿ ಬಿಗ್ ಬಾಸ್ ಅವ್ರಿಗೂ ಗೊತ್ತಾಗ್ಬಿಡೈತೆ ಇವನು ಇಬ್ಬರಿಗೆ ಬಕೆಟ್ ಹಿಡ್ಕೊಂಡು ಅವ್ರ ಫೇವರ್ ಆಗಿ ಮಾಡ್ತಿದ್ದಾನೆ ಅಂತ. ಆದ್ದರಿಂದ ಇನ್ನೊಬ್ರು ಉಸ್ತುವಾರಿನ ಹಾಕಿದ್ದಾರೆ. ನಿಮ್ಗೇನು ಅನ್ನಿಸ್ತಿದೆ ಸ್ನೇಹಿತರೆ ಈ ರಜತ್ ಬಗ್ಗೆ? ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.